ಪ್ರೀತಿಯ ವಿದ್ಯಾರ್ಥಿಗಳೇ, ತ್ರಿಭುಜಗಳು ಸಂಚಿಕೆ 2ಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ, ಇಂದಿನ ಕ್ಲಾಸ್ನಲ್ಲಿ ನಾವು ತ್ರಿಭುಜಗಳ ಸಮರೂಪತೆಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ತರಗತಿಯಲ್ಲಿ ನಾವು ಸರ್ವಸಮ ಮತ್ತು ಸಮರೂಪ ಆಕೃತಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ತ್ರಿಭುಜಗಳ ಸಮರೂಪತೆ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಏನು? ಸಮರೂಪ ಆಕೃತಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅನುರೂಪ ಕೋನಗಳು ಸಮವಾಗಿರಬೇಕು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಅದೇ ರೀತಿ ನಾವು ಅದನ್ನೇ ನಿಯಮವನ್ನು ತ್ರಿಭುಜಕ್ಕೆ ನಾವು ಬಳಸಿದರೆ ಏನಾಗಿರುತ್ತೆ ನೋಡ್ರಿ. ಎರಡು ತ್ರಿಭುಜಗಳನ್ನು ನಾವು ಎರಡು ತ್ರಿಭುಜಗಳು ನಮಗೆ ಸಮರೂಪವಾಗಬೇಕಾದ್ರೆ ಏನಾಗಿರ್ಬೇಕಪ್ಪ ಅಂತಂದರೆ ಅದರ ಕೋನಗಳು, ಅನುರೂಪ ಕೋನಗಳು ಸಮವಾಗಿರ್ಬೇಕು. ಅವುಗಳ ಅನುರೂಪ ಕೋನಗಳು ಸಮ ಆಗಿರಬೇಕು. ಹಾಗಾದರೆ ಯಾವ ರೀತಿ ಅನುರೂಪ ಕೋನಗಳು ಸಮ ಅಂತ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ತ್ರಿಭುಜ ಎ ಪಿ ಸಿ ಅಂತ ತಗೊಂತೀನಿ. ಇನ್ನೊಂದು ತ್ರಿಭುಜವನ್ನು ತಗೊಂತೀನಿ ಡಿ ಇ ಎಫ್. ಅಂದರೆ ಈ ಆಕೃತಿಯ ಎ ಬಿ ಸಿ ತ್ರಿಭುಜದ 3 ಕೋನಗಳು ಡಿ ಎಫ್ ತ್ರಿಭುಜದ ಅನುರೂಪ 3 ಕೋನಗಳಿಗೆ ಏನಾಗಿರಬೇಕು? ಸಮವಾಗಿರ್ಬೇಕು. ಅಂದರೆ ಇಲ್ಲಿ 2 ಗೆರೆ ಹಾಕಿದ್ವಿ, ಎರಡನ್ನೂ ಏನು ಸಮವಾಗಿದ್ದಾವೆ ಅಂತ. ಸಿ ಕೋನ ಎಫ್ ಕೋನಕ್ಕೆ ಸಮ, ಬಿ ಕೋನ ಇ ಕೋನಕ್ಕೆ, ಎ ಕೋನ ಡಿ ಕೋನ ಈ ರೀತಿ ಇರಬೇಕು. ಯಾವ ರೀತಿ? ಎ ಕೋನ ಇಸ್ ಈಕ್ವಲ್ ಟು ಯಾವುದಕ್ಕೆ? ಡಿ ಕೋನ. ಅನುರೂಪ ಕೋನಗಳು ಯಾವುದಾದ್ರೂ ಆಯಿತು. ಎ ಕೋನ ಎಫ್ ಕೋನಕರಾಗಿರ್ಬೋದು, ಬಿ ಕೋನ ಸಿ ಕೋನಕ್ಕೆ. ಅಂದರೆ ಎ ಬಿ ಸಿ ತ್ರಿಭುಜದ 3 ಕೋನಗಳು ಡಿ ಎಫ್ ತ್ರಿಭುಜದ ಅನುರೂಪ 3 ಕೋನಗಳಿಗೆ ಸಮವಾಗಿದ್ದರೆ ಆಯಿತು. ಹಾಗಾದರೆ ಎ ಕೋನ ಡಿ ಕೋನ ಸಮ ಅಂತ ತಗೊತೀನಿ. ಮತ್ತು ಬಿ ಕೋನಕ್ಕೆ ಯಾವುದು ಸಮವಾಗಿದೆ? ಇ ಕೋನ ಸಮವಾಗಿದೆ. ಮತ್ತು ಸಿ ಕೋನಕ್ಕೆ ಯಾವುದು ಕೋನ ಸಮವಾಗಿದೆ? ಎಫ್ ಕೋನ ಸಮವಾಗಿದೆ. ಸೊ ಇದನ್ನು ನಾವು ಒಂದು ತ್ರಿಭುಜ ಎ ಬಿ ಸಿಯ 3 ಕೋನಗಳು ಡಿ ಎಫ್ ತ್ರಿಭುಜದ ಅನುರೂಪ 3 ಕೋನಗಳಿಗೆ ಸಮವಾಗಿದ್ದರೆ ಅವುಗಳನ್ನು ನಾವು ಅನುರೂಪ ಕೋನಗಳು ಅಂತೇಳಿ ಕರಿತೀವಿ. ಅನುರೂಪ ಕೋನಗಳು ಏನಾಗಿದ್ದಾವೆ? ಸಮವಾಗಿರಬೇಕು, ಹಿಂಗಿರಬೇಕು. ಮತ್ತು ಎರಡನೇದು ನೋಡೋಣ. ಎರಡನೇ ಕಂಡೀಷನ್ ಏನಪ್ಪ ಅಂದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಅವುಗಳ ಅನುರೂಪ ಬಾಹುಗಳು ಏನಾಗಿರಬೇಕು? ಅನುಪಾತ ಸಮ ಆಗಿರಬೇಕು, ಅಥವಾ ಸಮಾನುಪಾತ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಸಮಾನುಪಾತವೂ ಆಗಿರಬೇಕು. ಸಮಾನುಪಾತ ಅಂದರೆ ಅನುಪಾತಗಳು ಸಮವಾಗಿರಬೇಕು. ಅನುರೂಪ ಬಾಹುಗಳು ಯಾವುವು? ಎ ಬಿ ಸಿ ತ್ರಿಭುಜ ಮತ್ತು ಡಿ ಎಫ್ನ ಅನುರೂಪ ಬಾಹುಗಳು ಯಾವುವು ಅಂದರೆ ಯಾವ ಕೋನಗಳು ಸಮವಾಗಿರ್ತಾವೋ ಅದರ ಅಭಿಮುಖ ಬಾಹುಗಳನ್ನು ನಾವು ಅನುರೂಪ ಬಾಹುಗಳು ಅಂತ ಕರಿತೀವಿ. ಹೇಗೆ? ಈಗ ಬಿ ಕೋನ ಯಾವುದಕ್ಕೆ ಸಮವಾಗಿದೆ? ಈ ಕೋನ. ಬಿ ಕೋನದ ಎದುರಿನ ಬಾಹು ಯಾವುದು? ಎ ಸಿ. ಈ ಕೋನದ ಎದುರಿನ ಬಾಹು ಡಿ ಎಫ್. ಅಂದರೆ ಎ ಸಿ ಮತ್ತು ಡಿ ಎಫ್ನ ನಾವು ಅನುರೂಪ ಬಾಹುಗಳು ಅಂತೇಳಿ ಕರಿತೀವಿ. ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು? ಸಮವಾಗಿರ್ಬೇಕು. ಅನುಪಾತ. ಹಾಗಾದರೆ ಅನುಪಾತವನ್ನು ಬರ್ಕೋಣ. ಬಿ ಕೋನದ ಎದುರಿನ ಬಾಹು ಯಾವುದು? ಎ ಸಿ. ಇದಕ್ಕೆ ಅನುರೂಪ ಬಾಹು ಡಿ ಎಫ್ನಲ್ಲಿ ಯಾವುದು? ಡಿ ಎಫ್. ಇವೆರಡನ್ನು ಅನುರೂಪ ಏನಂತ ಕರಿತೀವಿ? ಬಾಹುಗಳು ಅಂತ ಕರಿತೀವಿ. ಯಾಕೆಂದರೆ ಯಾವ ಕೋನಗಳು ಸಮವಾಗಿರ್ತಾವೋ ಅದರ ಅಭಿಮುಖ, ಅದರ ಎದುರಿಗೆ ಇರುವಂಥ ಬಾಹುಗಳನ್ನು ನಾವು ಅನುರೂಪ ಬಾಹುಗಳು ಅಂತ ಕರಿತೀವಿ. ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು? ಸಮವಾಗಿರಬೇಕು. ಅದೇ ರೀತಿ ಇನ್ನೂ 2 ಬಾಹುಗಳಿದ್ದಾವೆ, ಅವುಗಳನ್ನು ಬರೆಯೋಣ. ಸಿ ಕೋನ ಯಾವುದಕ್ಕೆ ಸಮವಾಗಿದೆ? ಎಫ್ ಕೋನಕ್ಕೆ ಸಮವಾಗಿದೆ. ಸಿ ಕೋನದ ಎದುರಿನ ಬಾಹು ಎ ಬಿ ಡಿವೈಡೆಡ್ ಬೈ ಸೊ ಸಿ ಕೋನದ ಎದುರಿನ ಸಿ ಕೋನ ಎಫ್ ಕೋನಕ್ಕಾಗಿದೆ. ಎಫ್ ಕೋನದ ಎದುರಿನ ಬಾಹು ಡಿ ಇ.
ಹಾಗಾದರೆ ಎ ಬಿ ಮತ್ತು ಡಿ ಇಗಳು ಅನುರೂಪ ಬಾಹುಗಳು, ಅವುಗಳ ಅನುಪಾತ ಏನಾಗಿರಬೇಕು? ಸಮವಾಗಿರಬೇಕು. ನೆಕ್ಸ್ಟು ಇನ್ಯಾವುದು ಉಳಿದಿದೆ? ಎ ಕೋನ ಡಿ ಕೋನಕ್ಕೆ ಎ ಕೋನದ ಎದುರಿನ ಬಾಹು ಬಿ ಸಿ ಡಿವೈಡೆಡ್ ಬೈ ಡಿ ಕೋನದ ಎದುರಿನ ಬಾಹು ಇ ಎಫ್. ಹೀಗೆ ಈಗ ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು? ಸಮವಾಗಿರ್ಬೇಕು. ಅಂದರೆ ಎ ಸಿ ಬೈ ಡಿ ಎಫ್ನ ಅನುಪಾತ ಎ ಬಿ ಬೈ ಡಿ ಇ ಅನುಪಾತಕ್ಕೆ ಸಮವಾಗಿರಬೇಕು ಮತ್ತು ಬಿ ಸಿ ಬೈ ಇ ಎಫ್ನ ಅನುಪಾತಕ್ಕೆ ಸಮವಾಗಿರಬೇಕು. ಈ ರೀತಿ ಇದ್ದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು, ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಇವೆರಡೂ ತ್ರಿಭುಜಗಳನ್ನು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಆಗಿರುತ್ತೆ. ಹಾಗಾದರೆ ಯಾವುದೇ ಎರಡು ತ್ರಿಭುಜಗಳನ್ನು ಸಮರೂಪಿ ಅಂತ ಹೇಳ್ಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಏನಾಗಿರಬೇಕು? ಸಮವಾಗಿರಬೇಕು ಮತ್ತು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಅವೆರಡೂ ತ್ರಿಭುಜಗಳನ್ನು ನಾವೇನಂತ ಕರಿಬೋದು? ಸಮರೂಪ ತ್ರಿಭುಜಗಳು, ಸಮರೂಪ ಅಥವಾ ಸಮರೂಪಿ ಅಂತಲೂ ಕರಿಬೋದು. ಸಮರೂಪ ತ್ರಿಭುಜಗಳು ಅಂತೇಳಿ ಕರಿತೀವಿ. ನಾವು ಯಾವುದೇ ಆಗಲಿ ಅಥವಾ ಯಾವುದೇ ಎರಡು ತ್ರಿಭುಜಗಳನ್ನು ನಾವು ಸಮರೂಪಿ ತ್ರಿಭುಜಗಳು ಅಂತ ಕರಿಬೇಕಾದ್ರೆ ಅವುಗಳ ಕೋನಗಳು, ಅನುರೂಪ ಕೋನಗಳು ಸಮವಾಗಿರಬೇಕು ಅಥವಾ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು ಅಥವಾ ಅನುಪಾತಗಳು ಸಮವಾಗಿರಬೇಕು. ಅವಾಗ ನಾವು ಅವೆರಡನ್ನು ಸಮರೂಪ ಆಕೃತಿಗಳು ಅಂತೇಳಿ ಕರಿತೀವಿ. ಈ ಸಮರೂಪ ಆಕೃತಿಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ, ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸಬೇಕಾದ್ರೆ ಇದಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಪ್ರಮೇಯಗಳನ್ನು ತಿಳ್ಕೋಬೇಕಾಗುತ್ತೆ. ಅಂದರೆ ಅದು ಮೂಲ ಸಮಾನುಪಾತತೆಯ ಪ್ರಮೇಯ ಬಗ್ಗೆ ನಾವು ತಿಳ್ಕೊಳ್ಳೋದು ಭಾಳಷ್ಟು ಅವಶ್ಯಕವಾಗಿರುತ್ತೆ. ಓಕೆ, ಈಗ ಮೂಲನ ಸಮಾನುಪಾತತೆಯ ಪ್ರಮೇಯ ಏನು ಹೇಳುತ್ತೆ? ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ತೇಲ್ಸನ ಪ್ರಮೇಯ ಅಂತಲೂ ಕರಿತೀವಿ ಅಥವಾ ಇದನ್ನು BPT ಅಂತಲೂ ಕರಿತೀವಿ ಇಂಗ್ಲೀಷಲ್ಲಿ. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಆರ್ ತೇಲ್ಸ್ ಥಿಯರಮ್ ಅಂತೇಳಿ ಕರಿತೀವಿ. ತೇಲ್ಸ್ ಥಿಯರಮ್ ಈ ರೀತಿಯಾಗಿದೆ ನೋಡಿರಿ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಸಮಾನಾಂತರವಾಗಿ ಎಳೆದಂಥ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬೋದು. ತ್ರಿಭುಜದ ಯಾವುದಾದರೂ ಒಂದು ಬಾಹುಗೆ ಸಮಾಂತರವಾಗಿ ಎಳೆದಂಥ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತವಾಗಿ ವಿಭಾಗಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಈ ಹೇಳಿಕೆಯಲ್ಲಿ ನಮಗೆ ಎರಡು ಭಾಗ ಇರುತ್ತೆ. ಯಾವುದಪ್ಪ ಅಂದರೆ ಒಂದು ದತ್ತ, ಇನ್ನೊಂದು ಸಾಧನೀಯ ಅಂತೇಳಿ. ಇದನ್ನು ಸಾಧಿಸೋದಕ್ಕೆ ಹೋದರೆ, ನಾವು ಇದನ್ನು ಪ್ರೂವ್ ಮಾಡೋಕ್ಕೆ ಹೋದಾಗ ಈ ಹೇಳಿಕೆಯನ್ನು ನಾವು ನೋಡಿದರೆ ಹೇಳಿಕೆಯಲ್ಲಿ ಎರಡು ಭಾಗ ಇರುತ್ತೆ. ಒಂದು, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತವಾಗಿ ವಿಭಾಗಿಸುತ್ತೆ. ಎರಡು ಭಾಗ, ಒಂದು ದತ್ತ, ಇನ್ನೊಂದು ಸಾಧನೀಯ. ದತ್ತ ಅಂದರೆ ಏನಿದೆ ನೋಡ್ರಿ, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಹೇಗಿದೆ? ಒಂದು ತ್ರಿಭುಜವನ್ನು ತಗೋಬೇಕಂತೆ, ಅದಕ್ಕೊಂದು ಹೆಸರು ಕೊಡೋಣ, ABC ಅಂತ ಹೆಸರು ಕೊಡ್ತೀನಿ ನೋಡ್ರಿ. ತ್ರಿಭುಜದ ಎರಡು ವಿಭಿನ್ನ ಬಿಂದುಗಳು, ತ್ರಿಭುಜದ ಎರಡು ಬಾಹುಗಳು, ಮೂರು ಬಾಹು ಇದ್ದಾವೆ. ಅದರಲ್ಲಿ ಯಾವುದಾದ್ರೂ ಎರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಬೇರೆ ಬೇರೆ ಬಿಂದುವಿನಲ್ಲಿ ಛೇದಿಸುವಂತೆ ಒಂದು ಸರಳ ಇನ್ನೊಂದು ರೇಖೆಗೆ, ಯಾವುದಾದ್ರೂ ಒಂದು ರೇಖೆಗೆ ನಾವು ಸಮಾಂತರವಾಗಿ ಎಳೆದಂಥ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತವಾಗಿ. ಈಗ ನಾನು BCಗೆ ಸಮಾಂತರವಾಗಿ ಇವೆರಡು ಯಾವುದು AB ಮತ್ತು ACಗೆ ಛೇದಿಸುವಂತೆ ಒಂದು ರೇಖೆಯನ್ನು ಎಳಿತೀನಿ. ಅದನ್ನು DE ಅಂತ ಕರಿತೀನಿ. ಏನು ಮಾಡಿದೆ? ಇದು DE ರೇಖೆಯು BCಗೆ ಏನಾಗಿದೆ? ಸಮಾಂತರವಾಗಿದೆ. ಈ ಸಮಾಂತರವಾಗಿ ಎಳೆದ್ರೆ ಇವೆರಡು ಬಾಹುಗಳನ್ನು, ಯಾವುದು AB ಮತ್ತು AC ಬಾಹುಗಳನ್ನು ಏನು ಮಾಡುತ್ತೆ? ಸಮಾನುಪಾತವಾಗಿ ವಿಭಾಗಿಸುತ್ತೆ. ಅಂದರೆ ಅನುಪಾತ ಸಮವಾಗಿರುತ್ತೆ. ಅಂದರೆ AD ಬೈ DBನ ಅನುಪಾತ AE ಬೈ ECನ ಅನುಪಾತಕ್ಕೆ ಸಮವಾಗಿರುವಂತೆ ವಿಭಾಗಿಸುತ್ತೆ. ನಾವೇನು ಮಾಡಿದ್ವಿ? ಈಗ ಒಂದು ತ್ರಿಭುಜವನ್ನು ಬರೆದಿವಿ. ಆ ತ್ರಿಭುಜದಲ್ಲಿ DE ರೇಖೆಯನ್ನು BCಗೆ ಸಮಾಂತರವಾಗಿ ಎಳೆದ್ವಿ. ಆಗ ಎಳೆದಾಗ D AB ರೇಖೆಯನ್ನು ಛೇದಿಸುತ್ತೆ. ಈ ರೇಖೆ ACಯನ್ನು ಛೇದಿಸಿದೆ. ಇದು ದತ್ತ. ಏನೇನು ಕೊಟ್ಟಿದ್ದಾರೆ ದತ್ತದಲ್ಲಿ ನೋಡ್ರಿ? ತ್ರಿಭುಜ ABCಯಲ್ಲಿ, ಈ ತ್ರಿಭುಜದಲ್ಲಿ ತ್ರಿಭುಜ ABCಯಲ್ಲಿ ನೋಡ್ರಿ, BC ರೇಖೆಗೆ ನಾವೇನು ಮಾಡಿದ್ದೀವಿ?
ಬಿ ಸಿ ಬಾಹುಗೆ ಸಮಾಂತರವಾಗಿ ಎಳೆದ ಡಿ ಇ ನೋಡ್ರಿ, ಬಿ ಸಿ ಬಾಹುಗೆ ಡಿ ಅನ್ನು ಏನು ಮಾಡಿದ್ವಿ, ಸಮಾಂತರವಾಗಿ ಎಳೆದಿವಿ. ಈ ಎಳೆದಂಥ ಬಾಹು ಇದೆಯಲ್ಲ, ಡಿ ಇ ಬಾಹು ಏನು ಮಾಡಿದೆ, ಎ ಬಿ ಮತ್ತು ಎ ಸಿ ರೇಖೆಯನ್ನು ಎ ಸಿಗಳನ್ನು ಏನು ಮಾಡಿದೆ, ಕ್ರಮವಾಗಿ ಡಿ ಮತ್ತು ಇಗಳಲ್ಲಿ ಏನು ಮಾಡಿದೆ, ಛೇದಿಸಿದೆ. ಡಿ ಮತ್ತು ಇ ಬಿಂದುಗಳಲ್ಲಿ ಏನು ಮಾಡಿದೆ, ಛೇದಿಸಿದೆ. ನೋಡ್ರಿ, ಬಿ ಸಿಗೆ ಸಮಾಂತರವಾಗಿ ಎಳೆದ ಡಿ ಯು ರೇಖೆಯು ಎ ಬಿ ಮತ್ತು ಎ ಸಿಗಳನ್ನು ಡಿ ಮತ್ತು ಇ ಬಿಂದುಗಳಲ್ಲಿ ಕ್ರಮವಾಗಿ ಏನು ಮಾಡಿದೆ, ಅದು ಛೇದಿಸಿದೆ. ಇದು ದತ್ತ ಅವನೇ ಹೇಳಿರೋಂಥದ್ದು, ಹೇಳಿಕೆಯಲ್ಲಿ ಕೊಟ್ಟಿರೋಂಥದ್ದು. ಹಾಗಾದರೆ ಏನನ್ನು ನಾವು ಸಾಧಿಸಬೇಕು ಅಂದರೆ, ಸಾಧನೆಯ ಬಂದ್ಬಿಟ್ಟು ನಾವು ಸಾಧಿಸಬೇಕಾಗಿರೋದು ಏನು ಸಾಧಿಸ್ಬೇಕು ಅಂದರೆ, ಹೀಗೆ ತ್ರಿಭುಜದ ಯಾವುದಾದ್ರೂ ಒಂದು ಬಾಹುಗೆ ಬಿ ಸಿಗೆ ಸಮಾಂತರವಾಗಿ ಎಳೆದ ಡಿ ಇ ಈ ರೇಖೆ ಏನು ಮಾಡುತ್ತೆ ಅಂದರೆ, ಎ ಬಿ ಮತ್ತು ಎ ಸಿಯನ್ನು ಸಮಾನುಪಾತವಾಗಿ ವಿಭಾಗಿಸುತ್ತೆ. ಅನುಪಾತ ಸಮವಾಗಿರುವಂತೆ ವಿಭಾಗಿಸುತ್ತೆ. ಅಂದರೆ ಎ ಡಿ ಮತ್ತು ಡಿ ಬಿ ಇವೆರಡರ ಅನುಪಾತ ಸೊ ಎ ಇ ಮತ್ತು ಇ ಸಿಯ ಅನುಪಾತಕ್ಕೆ ಏನಾಗಿರುತ್ತೆ, ಸಮವಾಗಿರುತ್ತೆ. ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಬಾಹುಗೆ ಸಮಾಂತರವಾಗಿ ರೇಖೆಯನ್ನು ಎಳೆದ್ಬಿಟ್ರೆ ಉಳಿದೆರಡು ಬಾಹುಗಳನ್ನು ಏನು ಮಾಡುತ್ತದೋ ಸಮಾನುಪಾತವಾಗಿ ವಿಭಾಗಿಸುತ್ತೆ ಅಂತ. ಇದನ್ನು ಸಾಧಿಸೋದಕ್ಕೆ ಒಂದು ರಚನೆಯನ್ನು ಮಾಡ್ಕೋಬೇಕು. ರಚನೆ ಈ ರೀತಿಯಾಗಿದೆ. ಯಾವ ರೀತಿ ಅಂದರೆ, ಸೊ ನೋಡ್ರಿ, ಡಿ ಇ ಡಿ ಸಿ ಮತ್ತು ಇ ಬಿಗಳನ್ನು ಸೇರಿಸೋಣ. ಡಿ ಸಿ ಮತ್ತು ಇ ಬಿಗಳನ್ನು ಸೇರಿಸಿದ್ವಿ. ಏನು ಮಾಡಿದ್ವಿ ನಾವು ಇಲ್ಲಿ ಇ ಬಿ ಮತ್ತು ಡಿ ಸಿಯನ್ನು ಸೇರಿಸಿದ್ವಿ. ಸೇರಿಸಿದ ನಂತರ ಮತ್ತೇನು ಮಾಡಬೇಕು ಅಂದರೆ, ನೋಡ್ರಿ, ಎ ಬಿಗೆ ಲಂಬವಾಗಿ ಇ ಎನ್ನನ್ನು ಎಳೆಯೋಣ. ಇ ಎನ್ ಇದೇನಾಗಿದೆ, ಎ ಬಿ ರೇಖೆಗೆ ಲಂಬವಾಗಿದೆ. ಅದೇ ರೀತಿ ಎ ಸಿಗೆ ಲಂಬವಾಗಿ ಯಾವುದು ಎಳೆಯೋಣ, ಡಿ ಎಮ್ ಅನ್ನು ಎಳೆಯೋಣ. ಏನು ಮಾಡಿದ್ವಿ ನಾವೀಗ, ಸೊ ಇ ಬಿ ಮತ್ತು ಡಿ ಸಿಯನ್ನು ಸೇರಿಸಿದ್ದೀವಿ ಮತ್ತು ಡಿ ಎಮ್ ಅನ್ನು ಎ ಸಿಗೆ ಲಂಬವಾಗಿರುವಂತೆ ಮತ್ತು ಇನ್ನೊಂದು ರೇಖೆ ಹೇಳಿದ್ವಿ, ಯಾವುದು, ಇ ಎನ್ ಅನ್ನು ಎ ಬಿಗೆ ಲಂಬವಾಗಿರುವಂತೆ, ಇ ಎನ್ ಲಂಬ ಎ ಬಿ ಆಗಿರುವಂತೆ ಎಳೆಯಿರಿ. ಅಂದರೆ ಇದು ಲಂಬವಾಗಿದೆ, ಎನ್ ಮತ್ತು ಎಂ ಬಿಂದುವಿನಲ್ಲಿ 90 ಡಿಗ್ರಿ ಇದೆ. ಈಗ ರಚನೆ ಆಯಿತು. ಈಗ ಸಾಧನೆಗೆ ಬರೋಣ. ಸಾಧನೆ ಈ ರೀತಿಯಾಗಿದೆ. ಸೊ ನೋಡ್ರಿ, ಇಲ್ಲಿ ಭಾಳ ಸಿಂಪಲ್, ಸಾಧನೆಯನ್ನು ನಾವು ಸಾಧಿಸೋದಕ್ಕೆ ಭಾಳ ಸಿಂಪಲ್ ಆಗಿದೆ.
ಸೊ ನೋಡ್ರಿ ಇಲ್ಲಿ ತ್ರಿಭುಜವನ್ನು ಯಾವ್ಯಾವ್ದು ತಗೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಎ ಡಿ ಇ ಈ ಸಣ್ಣ ತ್ರಿಭುಜ, ಎ ಡಿ ಇ ಸಣ್ಣ ತ್ರಿಭುಜ, ಮತ್ತು ಇಲ್ಲಿದ್ದಾವೆ ನೋಡ್ರಿ ಡಿ ಇ ಬಿ ಈ ತ್ರಿಭುಜ, ಯಾವುದು ಡಿ ಇ ಬಿ ಈ ತ್ರಿಭುಜ ಮತ್ತು ಇ ಡಿ ಸಿ ತ್ರಿಭುಜ. ಇವನ್ನ ಹೋಲಿಕೆ ಮಾಡ್ಬೇಕು. ಇವುಗಳ ಅನುಪಾತವನ್ನು, ತ್ರಿಭುಜಗಳ ವಿಸ್ತೀರ್ಣದ ಅನುಪಾತವನ್ನು ನಾವು ಹೋಲಿಕೆ ಮಾಡ್ಬೇಕು. ಯಾವ್ಯಾವ ತ್ರಿಭುಜ? ಎ ಡಿ ಇ ತ್ರಿಭುಜ, ಇದ್ರ ಜೊತೆಗೆ ಡಿ ಇ ಬಿ ತ್ರಿಭುಜ ಇದು, ಅದೇ ರೀತಿ ಇದು ಯಾವುದು ಇ ಡಿ ಸಿ ತ್ರಿಭುಜ. ಇವನ್ನ ಹೋಲಿಕೆ ಮಾಡಬೇಕು. ಈ ಸಣ್ಣ ತ್ರಿಭುಜ ಯಾವುದು? ಎ ಡಿ ಇ ತ್ರಿಭುಜ ಮತ್ತು ಡಿ ಇ ಡಿ ಡಿ ಇ ಬಿ ತ್ರಿಭುಜ ಮತ್ತು ಇ ಡಿ ಇ ತ್ರಿಭುಜ. ಈ ತ್ರಿಭುಜಗಳು ಯಾವುದು? ಎ ಡಿ ಇ ಒಂದು ಸಣ್ಣದು ಮತ್ತು ಇವು ಡಿ ಇ ಬಿ ಮತ್ತು ಸಿ ಡಿ ಇ ತ್ರಿಭುಜಗಳನ್ನು ನಾವು ಹೋಲಿಕೆ ಮಾಡೋಣ. ಅವುಗಳ ವಿಸ್ತೀರ್ಣಗಳನ್ನು ಹೋಲಿಕೆ ಮಾಡಿ ಬರೆಯೋಣ. ಈಗ ನೋಡೋಣ. ಮೊದಲನೇದಾಗಿ ತ್ರಿಭುಜ ಎ ಡಿ ಇ, ತ್ರಿಭುಜ ಎ ಡಿ ಇ ಯಾವ್ಯಾವ ತಾಂತೀನಿ? ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಡಿ ಇ ಬಿ ಅನ್ನು ತಾಂತೀನಿ. ತ್ರಿಭುಜ ಡಿ ಇ ಬಿಯಲ್ಲಿ ಡಿ ಇ ಬಿ ಇವೆರಡು ತ್ರಿಭುಜಗಳ ವಿಸ್ತೀರ್ಣವನ್ನು ಹೋಲಿಕೆ ಮಾಡೋಣ. ಈಗ ವಿಸ್ತೀರ್ಣವನ್ನು ಹೋಲಿಕೆ ಮಾಡ್ಕೋಬೇಕಾದ್ರೆ ನೋಡ್ರಿ, ತ್ರಿಭುಜ ಎ ಡಿ ಇನ ವಿಸ್ತೀರ್ಣ, ಎ ಡಿ ಇನ ವಿಸ್ತೀರ್ಣ ಡಿವೈಡೆಡ್ ಬೈ ಇದರ ವಿಸ್ತೀರ್ಣ ತಗೊಳ್ಳೋಣ. ಅದು ಡಿ ಇ ಬಿ ತ್ರಿಭುಜದ ವಿಸ್ತೀರ್ಣ, ಡಿ ಇ ಬಿ ತ್ರಿಭುಜದ ವಿಸ್ತೀರ್ಣ, ತ್ರಿಭುಜ ಡಿ ಇ ಬಿನ ವಿಸ್ತೀರ್ಣ ಇಸ್ ಈಕ್ವಲ್ ಟು, ನಮಗೆ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ಏನಿದೆ? ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ, ಬಿ ಇಂಟು ಎಚ್, ಅರ್ಧ ಇಂಟು ಪಾದ ಇಂಟು ಎತ್ತರ. ಹಾಗಾದರೆ ತ್ರಿಭುಜ ಎ ಡಿ ಇ, ತ್ರಿಭುಜ ಎ ಡಿ ಇ ಈ ತ್ರಿಭುಜದಲ್ಲಿ ಇದರಾಗಾದರೆ ಪಾದ ಯಾವುದು? ನಾವು ಪಾದವನ್ನು ಇದನ್ನು ತಾಂತೀನಿ, ಯಾಕೆಂದರೆ ಲಂಬ ಎನ್ ಇ ಆಗಿರೋದ್ರಿಂದ ಪಾದವನ್ನು ನಾನು ಯಾವ್ದು ತಾಂತೀನಿ? ಎ ಡಿ ಅನ್ನು ತಾಂತೀನಿ. ಅರ್ಧ ಇಂಟು ಪಾದ ಯಾವುದು? ಎ ಡಿ ಇಂಟು ಎತ್ತರ ಯಾವುದು? ಎನ್ ಇ ಆಗಿದೆ ಎತ್ತರ, ಎನ್ ಇ ಡಿವೈಡೆಡ್ ಬೈ. ಅದೇ ರೀತಿ ತ್ರಿಭುಜ ಡಿ ಇ ಬಿಗೆ, ಡಿ ಇ ಬಿ ಈ ತ್ರಿಭುಜದಲ್ಲಿ ತಗೊಂಡ್ರೆ ಪಾದವನ್ನು ನಾನು ಡಿ ಬಿ ಪಾದ ತಾಂತೀನಿ, ಅರ್ಧ ಇಂಟು ಪಾದ ಯಾವ್ದು ತಾಂತೀನಿ? ಡಿ ಬಿ ಪಾದ ತಗೊಂಡಿದ್ದೀನಿ. ಹಾಗಾದರೆ ಇದಕ್ಕೆ ಎತ್ತರ ಯಾವುದಾಗುತ್ತಪ್ಪ ಅಂದರೆ ಇ ಎನ್ನೇ ಎತ್ತರ ಆಗುತ್ತೆ. ಈಗೇನಾದರೂ ತ್ರಿಭುಜ ಈ ರೀತಿಯಾಗಿದ್ದರೆ ಸೊ ನಾವು ಇದಕ್ಕೆ ಎತ್ತರ ಬರಿಬೇಕು ಅಂದರೆ ಇದನ್ನು ವೃದ್ಧಿಸಿ ಇಲ್ಲಿ ಬರಿತೀವಿ. ಹಾಗಾದರೆ ಇದು ಎತ್ತರ ಯಾವುದಾಗುತ್ತೆ? ಎನ್ ಇನೇ. ಈ ಡಿ ಇ ಬಿ ತ್ರಿಭುಜದ ಎತ್ತರ ಎನ್ ಇನೇ ಆಗುತ್ತೆ. ಹಾಗಾದರೆ ಎತ್ತರ ಯಾವ್ದು ತಗೊಂತೀವಿ ನಾವು? ಎನ್ ಇನ ಎತ್ತರವಾಗಿ ತಾಂತೀವಿ ಇಂಟು ಎನ್ ಇ. ನೋಡಿರಿ, ಇಲ್ಲೊಂದು ಎನ್ ಇ, ಇಲ್ಲೊಂದು ಎನ್ ಇ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಅರ್ಧ ಇಲ್ಲೂ ಅರ್ಧ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ನಿಮಗೆ ಎ ಡಿ ಬೈ ಡಿ ಬಿ. ಇದನ್ನು 1 ಅಂತ ಕರೆಯೋಣ. ಸೊ ನೆಕ್ಸ್ಟು ಇದೇ ರೀತಿ ಇವೆರಡು ತ್ರಿಭುಜ ತಗೊಳ್ಳೋಣ. ಮತ್ತು ಇನ್ನೊಂದು ಜೊತೆ ತಗೊಳ್ಳೋಣ. ತ್ರಿಭುಜ ಎ ಡಿ ಇ, ಸೇಮ್ ಅದೇ ಸಣ್ಣ ತ್ರಿಭುಜ ಎ ಡಿ ಇ. ಇದನ್ನು ಯಾವುದರ ಜೊತೆಗೆ ಹೋಲಿಕೆ ಮಾಡೋಣ ಅಂದರೆ ಇ ಬಿ ಸಿ ತ್ರಿಭುಜದ ಜೊತೆಗೆ ಹೋಲಿಕೆ ಮಾಡೋಣ. ಆಗಲೇ ಡಿ ಇ ಬಿ ಜೊತೆ ಹೋಲಿಕೆ ಮಾಡಿದ್ವಿ, ಈಗ ಇ ಡಿ ಸಿ ತ್ರಿಭುಜದ ಜೊತೆಗೆ ಹೋಲಿಕೆ ಮಾಡೋಣ. ಮತ್ತು ತ್ರಿಭುಜ ಇ ಬಿ ಸಿ ಇದರಲ್ಲಿ ನೋಡೋಣ. ತ್ರಿಭುಜ ಎ ಡಿ ಇ ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಇ ಬಿ ಸಿ ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇವೆರಡರ ವಿಸ್ತೀರ್ಣವನ್ನು ನೋಡೋಣ. ಅಲ್ಲಿ ವಿಸ್ತೀರ್ಣ ಸೂತ್ರ ಅರ್ಧ ಇಂಟು
ಪಾದವನ್ನು ಇಲ್ಲಿ ಎ ಇಯನ್ನು ಪಾದವಾಗಿ ತಾಂತೀನಿ ನಾನು ಈ ತ್ರಿಭುಜದಲ್ಲಿ. ಆಗಲೇ ಎ ಡಿ ತಾಂಡಿದ್ವಿ, ಈಗ ಯಾವ್ದು ತಗೋಬೇಕು ಎ ಇ. ಈ ತ್ರಿಭುಜವನ್ನು ತಗೊಂಡಾಗ ಡಿ ಇ ಬಿ ತಾಂಡಾಗ ಪಾದವಾಗಿ ಎ ಡಿ ಮತ್ತು ಡಿ ಬಿ ಅಂತ ತಾಂತೀವಿ. ಈ ತ್ರಿಭುಜವನ್ನು ಇ ಡಿ ಸಿ ತ್ರಿಭುಜವನ್ನು ತಗೊಂಡಾಗ ಪಾದವನ್ನು ಎ ಇ ಮತ್ತು ಇ ಸಿಯನ್ನು ತಗೋಬೇಕು. ಅರ್ಧ ಇಂಟು ಎ ಇ. ಎತ್ತರ ಯಾವುದಾಗುತ್ತೆ, ಈಗ ಇದು ಪಾದ ತಗೊಂಡಾಗ ಎತ್ತರ ಡಿ ಎಮ್ ಆಗುತ್ತೆ, ಇಂಟು ಡಿ ಎಮ್ ಹೋಲ್ ಡಿವೈಡೆಡ್ ಬೈ ಅರ್ಧ ಇಂಟು. ಹಾಗಾದರೆ ಇ ಬಿ ಸಿನಲ್ಲಿ ಇ ಡಿ ಸಿನಲ್ಲಿ ಪಾದ ಯಾವ್ದು ತಗೋಬೇಕು ನಾವು, ಇ ಸಿ ಪಾದ ತಗೋಬೇಕು. ಮತ್ತು ಎತ್ತರ ಯಾವುದಾಗುತ್ತೆ, ಡಿ ಎಮ್ ಎತ್ತರ ಆಗುತ್ತೆ. ಹಾಗಾದರೆ ಇಲ್ಲೂ ಅರ್ಧ ಕ್ಯಾನ್ಸಲ್, ಡಿ ಎಮ್ ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿಯುತ್ತೆ, ಎ ಇ ಬೈ ಇ ಸಿ ಉಳಿಯುತ್ತೆ. ಇದನ್ನು 2 ಅಂತ ಕರೆಯೋಣ. ನೋಡಿ, ಸೊ ಈ ತ್ರಿಭುಜದಲ್ಲಿ ಡಿ ಇ ಬಿ ತ್ರಿಭುಜ ಮತ್ತು ಇ ಡಿ ಸಿ ತ್ರಿಭುಜ ಯಾವುದು, ತ್ರಿಭುಜ ಡಿ ಇ ಬಿ ಮತ್ತು ತ್ರಿಭುಜ ಡಿ ಇ ಬಿ ಮತ್ತು ಇ ಡಿ ಸಿ ತ್ರಿಭುಜ ಇ ಡಿ ಸಿ ಇವೆರಡು ಏನಾಗಿದ್ದಾವೆ ಅಂದರೆ ಒಂದೇ ಪಾದದ ಮೇಲಿದ್ದಾವೆ. ನೋಡ್ರಿ, ಡಿ ಎಫ್ ಪಾದದ ಮೇಲಿದ್ದಾವೆ. ಒಂದೇ ಪಾದ ಡಿ ಎಫ್ ಮತ್ತು ಪಾದ ಡಿ ಇ. ಒಂದೇ ಪಾದ ಡಿ ಇ ಮತ್ತು ಸರಳ ರೇಖೆ, ಸಮಾಂತರ ಸರಳ ರೇಖೆಗಳ ನಡುವೆ ಇದೆ. ಯಾವ್ಯಾವುದು, ಡಿ ಇ ಮತ್ತು ಬಿ ಸಿಗಳ ನಡುವೆ ಇದೆ. ಮತ್ತು ಬಿ ಸಿ ಸಮಾಂತರ ಡಿ ಇ ರೇಖೆಗಳ ನಡುವೆ ಇವೆ. ನೋಡ್ರಿ, ಈ ರೀತಿಯಾಗಿದ್ದರೆ ಯಾವ ರೀತಿಯಾಗಿ, ಒಂದೇ ಪಾದ ಮತ್ತು 2 ಸಮಾಂತರ ಸರಳ ರೇಖೆಗಳ ನಡುವೆ ಇದ್ದರೆ ಅವುಗಳ ವಿಸ್ತೀರ್ಣ ಏನಾಗಿರುತ್ತೆ, ಸಮವಾಗಿರುತ್ತೆ. ಅವುಗಳ ವಿಸ್ತೀರ್ಣ ಸಮವಾಗಿರುತ್ತೆ. ಹಾಗಾದರೆ ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣ ಏನಾಗಿರುತ್ತೆ, ಸಮವಾಗಿರುತ್ತೆ. ದೇರ್ ಫೋರ್ ಹೀಗಿದ್ರೆ ತ್ರಿಭುಜ ಡಿ ಇ ಬಿ ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಇ ಡಿ ಸಿ ನ ವಿಸ್ತೀರ್ಣಕ್ಕೆ ಏನಾಗಿರುತ್ತೆ, ಸಮವಾಗಿರುತ್ತೆ. ಇದನ್ನು ನಾವೇನಂತ ಕರಿಬೋದು ಅಂದರೆ 3 ಅಂತೇಳಿ ಕರಿಬೋದು. ಹಾಗಾದರೆ ಇದರ ವಿಸ್ತೀರ್ಣ ಯಾವುದು, ಡಿ ಇ ಬಿ ನ ವಿಸ್ತೀರ್ಣ ಇ ಬಿ ಸಿ ನ ವಿಸ್ತೀರ್ಣಕ್ಕೆ ಏನಾಯಿತು, ಸಮವಾಯಿತು. ಅಂದರೆ ಇವರ ಅರ್ಥ ಇವೆರಡೂ ಒಂದೇ ಅಂತ. ಹಾಗಾದ್ರೆ ನೋಡ್ರಿ, ತ್ರಿಭುಜ ಎ ಡಿ ಇ ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಬಿ ನ ವಿಸ್ತೀರ್ಣ. ಇಲ್ಲಿ ತ್ರಿಭುಜ ಎ ಡಿ ಇ ನ ವಿಸ್ತೀರ್ಣ ಡಿವೈಡೆಡ್ ಬೈ ಡಿ ಇ ಬಿ ಸಿನ. ಇ ಬಿ ಸಿ ನಮಗೆ ಡಿ ಇ ಬಿಗೆ ಏನಾಗಿದೆ, ಸಮವಾಗಿದೆ ಅಂತಂದರೆ ಇದರ ಎಡಗಡೆ ಇರುವಂಥ ಅನುಪಾತ ಒಂದೇ ಅಂತ ಆಯಿತು. ಎಡಗಡೆದ ಅನುಪಾತ ಸೇಮ್ ಆದಮೇಲೆ ಬಲಗಡೆನೇ ಅನುಪಾತನ ಏನಾಗಿರುತ್ತೆ, ಸೇಮ್ ಇರುತ್ತೆ. ಅಂದರೆ ಬಲಗಡೆ ಯಾವುದು ಉಳಿದಿದೆ, ಎ ಡಿ ಬೈ ಡಿ ಬಿ ಅನುಪಾತ ಎ ಇ ಬೈ ಇ ಸಿ ಅನುಪಾತಕ್ಕೆ ಏನಾಗಿರುತ್ತೆ, ಸಮವಾಗಿರುತ್ತೆ. ಯಾಕೆ ಅಂದರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಎಡಗಡೆ ಅನುಪಾತಗಳು ನೋಡಿ, ತ್ರಿಭುಜ ಎ ಬಿ ಇನ ವಿಸ್ತೀರ್ಣ ಡಿವೈಡೆಡ್ ಬೈ ಡಿ ಇ ಬಿನ ವಿಸ್ತೀರ್ಣ. ಇದು ಇಲ್ಲಿ ಇ ಬಿ ಸಿ ಬದಲಿ ಡಿ ಇ ಬಿ ಹಾಕಿದರೆ ಇವೆರಡು ಎಡಗಡೆ ಇರೋವೆರಡು ಸೇಮ್ ಇದ್ದರೆ ಬಲಗಡೆವು ಏನಾಗಿರ್ತವೆ, ಸೇಮ್ ಆಗಿರ್ತವೆ. ಸೊ ಆದ್ದರಿಂದ ದೇರ್ ಫೋರ್ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಆಗಿರುತ್ತೆ. ಎ ಇ ಬೈ ಇ ಸಿ. ಸೊ ಯಾವುದರಿಂದ, 1, 2 ಮತ್ತು 3ರಿಂದ. ಸೊ ಅಂದರೆ ಒಂದನೇದು ಎ ಡಿ ಬೈ ಡಿ ಬಿ ಇದರ ಅನುಪಾತ ಮತ್ತು ಇದರ ಅನುಪಾತವನ್ನು ಕಂಪೇರ್ ಮಾಡಬೇಕು. ಮತ್ತು ಇವೆರಡು ತ್ರಿಭುಜಗಳ ವಿಸ್ತೀರ್ಣ ಸಮವಾಗಿರುತ್ತೆ. ಆದ್ದರಿಂದ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಅಂದರೆ ಒಂದು ತ್ರಿಭುಜದ ಯಾವುದಾದ್ರೂ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನವಾಗಿ ವಿಭಾಗಿಸುತ್ತೆ ಎನ್ನೋದೇ ಈ ತ್ರಿಭುಜದ ಮೂಲ ಉದ್ದೇಶ ಆಗಿರುತ್ತೆ. ಇದರ ಜೊತೆಗೆ
ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದನ್ನು ನಾವು ನೋಡ್ಬೋದು. ಏಕೆಂದರೆ ಈ ಮೂಲ ಸಮಾನುಪಾತತೆಗೆ ಸಂಬಂಧಿಸಿದಂತೆ ನೋಡ್ರಿ, ಇದು ಮೂಲ ಸಮಾನುಪಾತತೆಯ ಪ್ರಮೇಯದಲ್ಲಿ ಒಂದು ತ್ರಿಭುಜವನ್ನು ತಗೊಂತೀನಿ. ಎ ಬಿ ಸಿ ಡಿ ಇ ಅಂತ ತಗೊಂತೀನಿ. ಇದು ಇದಕ್ಕೆ ಸಮಾಂತರವಾಗಿದೆ. ಅಂದರೆ ಡಿ ಇ ಬಿ ಸಿಗೆ ಸಮಾಂತರವಾಗಿದ್ದರೆ ನಮಗೆ ಗೊತ್ತಿದೆ ಮೂಲ ಸಮಾನುಪಾತದ ಪ್ರಕಾರ ಎ ಡಿ ಬೈ ಡಿ ಬಿ ಆಗಿರುತ್ತೆ. ಅದೇ ರೀತಿ ಎ ಇ ಬೈ ಇ ಸಿ ಆಗಿರುತ್ತೆ. ಅಂದರೆ ಇವೆರಡರ ಅನುಪಾತ ಏನಾಗಿರುತ್ತೆ? ಸಮವಾಗಿರುತ್ತೆ. ಯಾವಾಗ ಡಿ ಇ ಸಮಾಂತರ ಬಿ ಸಿ ಆಗಿದ್ದರೆ. ಡಿ ಇ ಬಿ ಸಿಗೆ ಸಮಾಂತರವಾಗಿದೆ, ಉಳಿದ ಎರಡು ಬಾಹುಗಳನ್ನು ಸಮಾನುಪಾತವಾಗಿ ವಿಭಾಗಿಸುತ್ತೆ. ಮತ್ತು ಇನ್ನೂ ಒಂದು ರೀತಿಯಲ್ಲಿ ಇದರ ಉಪಯೋಗವನ್ನು ಪಡಿಬೋದು. ಇಷ್ಟೇ ಅಲ್ಲ, ಡಿ ಇ ಬಿ ಸಿಗೆ ಸಮಾಂತರವಾಗಿದ್ದರೆ ಈ ಅನುಪಾತವು ಸಮವಾಗಿರುತ್ತೆ. ಹೇಗೆ ಅಂದರೆ ಎ ಡಿ ಬೈ ಎ ಬಿ, ಎ ಡಿ ಬೈ ಎ ಬಿ, ಅದೇ ರೀತಿ ಎ ಇ ಬೈ ಎ ಸಿಗೂ ಸಮಾಂತರವಾಗಿರುತ್ತೆ. ಇದನ್ನು ನಾವು ಲೆಕ್ಕ ಬಿಡಿಸ್ಬೇಕಾದ್ರೆ ಇದು ಅವಶ್ಯಕತೆ ಇರುತ್ತೆ. ಇವೆರಡನ್ನು ನಾವು ತಿಳ್ಕೊಂಡಿರ್ಬೇಕು. ಅದೇ ರೀತಿ ವಿಲೋಮ ಪ್ರಮೇಯವನ್ನು ನೋಡೋದಾದರೆ ಯಾವುದರ ಮೂಲ ಸಮಾನುಪಾತತೆಯ ಮೂಸಾಪ್ರದ ವಿಲೋಮವನ್ನು ನೋಡೋದಾದರೆ ವಿಲೋಮ ಏನಿರುತ್ತೆ ಅಂದರೆ ವಿಲೋಮ ಈ ರೀತಿಯಾಗಿರುತ್ತೆ. ನೋಡ್ರಿ, ನಮಗೆ ಗೊತ್ತಿದೆ ಡಿ ಬಿ ಸಿಗೆ ಸಮಾಂತರವಾಗಿದ್ದರೆ ಎ ಬಿ ಮತ್ತು ಎ ಸಿಗಳನ್ನು ಸಮಾನುಪಾತವಾಗಿ ವಿಭಾಗಿಸುತ್ತೆ ಅಂತ. ವಿಲೋಮ ಅಂದರೆ ಅದಕ್ಕೆ ವಿರುದ್ಧವಾಗಿ. ಹೇಗೆ? ನೋಡ್ರಿ, ಡಿ ಇ ರೇಖೆಯು, ಈ ಡಿ ಇ ರೇಖೆ ಇದೆಯಲ್ಲ, ಡಿ ಇ ರೇಖೆಯು ಎ ಬಿ ಮತ್ತು ಎ ಸಿಗಳನ್ನು ಸಮಾನುಪಾತವಾಗಿ ವಿಭಾಗಿಸಿದರೆ, ಅಂದರೆ ಈ ರೀತಿಯಾಗಿ ವಿಭಾಗಿಸಿದರೆ, ಯಾವ ರೀತಿಯಾಗಿ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಹೀಗೆ ವಿಭಾಗಿಸಿದರೆ, ಅಂದರೆ ಎ ಡಿ ಯಾವ ರೇಖೆ? ಡಿ ಇ ರೇಖೆಯು ಎ ಬಿ ಮತ್ತು ಎ ಸಿಗಳನ್ನು ಎ ಡಿ ಬೈ ಡಿ ಬಿ ಮತ್ತು ಎ ಇ ಬೈ ಇ ಸಿ ಆಗಿ ನಮಗೆ ವಿಭಾಗಿಸಿದರೆ ಏನಾಗಿರುತ್ತೆ ಅಂದರೆ ಡಿ ಇ ರೇಖೆಯು ಬಿ ಸಿಗೆ ಸಮಾಂತರವಾಗಿರುತ್ತೆ ಅಂತ. ಅಂದರೆ ಅನುಪಾತ ಸಮಾಂತರವಾಗಿರುತ್ತೆ ಅನ್ನೋದನ್ನು ಸೂಚಿಸದೆ ನಮಗೆ ವಿಲೋಮ. ಸಮಾಂತರವಾಗಿದ್ದರೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತವಾಗಿ ವಿಭಾಗಿಸುತ್ತೆ. ಉಳಿದೆರಡು ಬಾಹುಗಳನ್ನು ಸಮಾನುಪಾತವಾಗಿ ವಿಭಾಗಿಸಿದರೆ ಆ ರೇಖೆ ಮೂರನೇ ಬಾಹುಗೆ ಸಮಾಂತರವಾಗಿರುತ್ತೆ. ಇದು ಥೇಲ್ಸನ ವಿಲೋಮ ಪ್ರಮೇಯ ಆಗಿರುತ್ತೆ. ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಬಿಡಿಸೋಣ. ಅಲ್ಲಿವರೆಗೂ ತಮಗೆಲ್ಲರಿಗೂ ಧನ್ಯವಾದಗಳು.